ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯ ಸುದೇಶ್. ಎಥನಾಲ್ ಮಿಶ್ರಿತ E20 ಪೆಟ್ರೋಲ್ ಬಳಕೆಯನ್ನು ಕಡ್ಡಾಯಗೊಳಿಸುವ ಸರ್ಕಾರದ ನೀತಿಯ ವಿರುದ್ಧ ಸಾರ್ವಜನಿಕ ಬೆಂಬಲವನ್ನು ಕ್ರೋಢೀಕರಿಸಲು ಆಪ್ ಮುಂದಾಗಿದೆ. ಆಗಸ್ಟ್ 1ರಂದು ನವದೆಹಲಿಯಲ್ಲಿ E20 ವಿರುದ್ಧ ರಾಷ್ಟ್ರೀಯ ಟೌನ್ ಹಾಲ್ ಹಮ್ಮಿಕೊಳ್ಳುವುದಾಗಿ ನಾಯಕ ಅರವಿಂದ್ ಕೇಜ್ರಿವಾಲ್ ಘೋಷಿಸಿದ್ದಾರೆ. ವಿಕೋಪಕ್ಕೆ ಹೋಗುವ ಮೊದಲು ಜನರ ಅಹವಾಲು ಆಲಿಸಿ ಎಂದು ಪ್ರಧಾನಿ ಮೋದಿಜಿಗೆ ಮನವಿ ಮಾಡಿದ್ದಾರೆ. ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ನಡೆಯಲಿರುವ ಈ ಸಭೆಯಲ್ಲಿ ವಿಷಯ ತಜ್ಞರು, ವಾಹನ ಮಾಲೀಕರು ಹಾಗೂ ಸಾರ್ವಜನಿಕರು ಭಾಗವಹಿಸಲಿದ್ದಾರೆ. E20 ಇಂಧನದಿಂದ ವಾಹನಗಳಿಗೆ ಆಗುತ್ತಿರುವ ಹಾನಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚೆ ನಡೆಯಲಿದೆ. ದೆಹಲಿ NCR ವ್ಯಾಪ್ತಿಯ ಜನರು ನೇರವಾಗಿ ಸಭೆಗೆ ಆಗಮಿಸಬಹುದು ಮತ್ತು ದೇಶದ ಇತರ ಭಾಗಗಳ ಜನರು 8588833212 ಸಂಖ್ಯೆಗೆ ಸಂದೇಶ ಕಳುಹಿಸುವ ಮೂಲಕ ಆನ್ಲೈನ್ನಲ್ಲಿ ಸಭೆಯಲ್ಲಿ ಭಾಗಿಯಾಗಬಹುದು ಎಂದು ಅರವಿಂದ್ ಕೇಜ್ರಿವಾಲ್ ತಿಳಿಸಿದ್ದಾರೆ. E20 ಪೆಟ್ರೋಲ್ ಬಳಕೆಯನ್ನು ಕಡ್ಡಾಯಗೊಳಿಸದೆ ಆಯ್ಕೆಯಾಗಿಯಷ್ಟೇ ಬಿಡಬೇಕು ಎಂದು ಆಗ್ರಹಿಸಿ ಆಪ್ ಆರಂಭಿಸಿದ್ದ ಆನ್ಲೈನ್ ಅಭಿಯಾನಕ್ಕೆ ಈಗಾಗಲೇ 2 ಲಕ್ಷಕ್ಕೂ ಹೆಚ್ಚು ಜನರು ಸಹಿ ಹಾಕಿದ್ದಾರೆ. ಈ ಬಗ್ಗೆ ಮಾತನಾಡಿದ ದೆಹಲಿಯ ಮಾಜಿ ಮುಖ್ಯಮಂತ್ರಿ, ಆಗಸ್ಟ್ 1ರ ಸಭೆಯ ನಂತರ ಸಾರ್ವಜನಿಕರ ಸಹಿ ಹೊಂದಿರುವ ಅರ್ಜಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ನೀಟ್ ಅಕ್ರಮದ ವಿರುದ್ಧದ ವಿದ್ಯಾರ್ಥಿ ಯುವಜನರ ಹೋರಾಟದ ಬಗ್ಗೆ ಮಾತನಾಡಿದ ಕೇಜ್ರಿವಾಲ್, ದೇಶದ ಯುವಜನತೆಯ ಒಗ್ಗಟ್ಟು ಅಹಂಕಾರಿ ಸರ್ಕಾರವನ್ನು ಭಾಗುವಂತೆ ಮಾಡಿದೆ. E20 ವಿಷಯವು ದೇಶಾದ್ಯಂತ ಬೃಹತ್ ಚಳುವಳಿಯಾಗಿ ಮಾರ್ಪಡುವ ಮುನ್ನವೇ ಪ್ರಧಾನಿಯವರು ಸಾರ್ವಜನಿಕರ ಕಳವಳವನ್ನು ಆಲಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ವಿನಂತಿಸಿದ್ದಾರೆ. ಪಶ್ಚಿಮ ಬಂಗಾಳದ ಉತ್ತರ 24 ಪರಗಣ ಜಿಲ್ಲೆಯ ಬಿತಾರಿ ಹಕಿಂಪುರ ಗ್ರಾಮ ಪಂಚಾಯತ್ನ ಸಾಹಿದ್ ಫಕೀರ್ ಅವರ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿದೆ. ಸಾಹಿದ ಸುಮಾರು 20 ವರ್ಷಗಳ ಹಿಂದೆ ಜೀವನೋಪಾಯವನ್ನು ಹುಡುಕುತ್ತಾ ತನ್ನ ಪತಿಯೊಂದಿಗೆ ಮುಂಬೈಗೆ ವಲಸೆ ಬಂದಿದ್ರು. ಅವರು ಪ್ರಸ್ತುತ ಮನೆ ಕೆಲಸಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಪತಿ ವಾಹನವನ್ನ ಸ್ವಚ್ಛಗೊಳಿಸುವ ಮೂಲಕ ಜೀವನ ಸಾಗಿಸುತ್ತಿದ್ದಾರೆ. ಇದೀಗ ಇವರನ್ನ ಬಾಂಗ್ಲಾದೇಶಿ ಎಂದು ಹೇಳಿ 90 ಗಂಟೆಗಳ ಕಾಲ ಅಕ್ರಮವಾಗಿ ಬಂಧಿಸಲಾಗಿದೆ ಎಂದು ಆರೋಪಿಸಿ ಕೋಲ್ಕತ್ತಾ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಸಾಹಿದ್ ಅವರ ತಂದೆ ಮತ್ತು ತಾಯಿ ಉತ್ತರ 24 ಪರಗಣದ ಸ್ವರೂಪ ನಗರದ ಗೋವಿಂದಪುರ ಗ್ರಾಮದ ನಿವಾಸಿಗಳಾಗಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಅವರ ಹೆಸರು 2002ರ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಇತ್ತು. ಸಯೀದಾ ಅವರ ಜನನ ಕೂಡ ದಾಖಲಾಗಿದೆ. ಇವರ ತಂದೆ 2019ರಲ್ಲಿ ನಿಧನರಾದರು. ಅವರ ಸಾವನ್ನ ಕೂಡ ಪಶ್ಚಿಮ ಬಂಗಾಳ ಸರ್ಕಾರದ ಆರೋಗ್ಯ ಇಲಾಖೆಯಲ್ಲಿ ನಮೂದಿಸಲಾಗಿದೆ. ಅವರ ನಾಗರಿಕತ್ವವನ್ನು ಸಾಬೀತುಪಡಿಸುವ ಹಲವಾರು ದಾಖಲೆಗಳು ಇವೆ. ಗುರುತಿನ ಚೀಟಿ, ಶಾಶ್ವತ ಖಾತೆ ಸಂಖ್ಯೆ, ಜನನ ಪ್ರಮಾಣ ಪತ್ರ, ವಾಸ್ತವ್ಯ ಸರ್ಟಿಫಿಕೇಟ್ ಕೂಡ ಇದೆ. ಆದರೂ ಜುಲೈ 19 ಸಂಜೆ 5 ಗಂಟೆಗೆ ಸ್ಥಳೀಯ ಮಾರುಕಟ್ಟೆಗೆ ಹೋಗ್ತಾ ಇದ್ದಾಗ ಪೊಲೀಸರು ಅವರನ್ನು ತಡೆದರು ಮತ್ತು ಅಕ್ರಮ ವಿದೇಶಿ ಎಂದು ಶಂಕಿಸಲಾದ ವ್ಯಕ್ತಿಗಳನ್ನು ಬಂಧಿಸಿ ಇಡಲಾಗಿದ್ದ ಕಟ್ಟಡಕ್ಕೆ ಬಲವಂತವಾಗಿ ಕೊಂಡು ಹೋದರು ಅಂತ ದೂರಿನಲ್ಲಿ ತಿಳಿಸಲಾಗಿದೆ. ಅವರನ್ನು ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸದೆ 90 ಗಂಟೆಗಳ ಕಾಲ ಅಕ್ರಮವಾಗಿ ಬಂಧಿಸಿಡಲಾಗಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಈ ಬಗ್ಗೆ ಬಂಗಾಳಿ ಮನ್ಭಾದಿಕರ್ ಸುರಕ್ಷಾ ಮಂಚ್ ಸಂಚಾಲಕರಾದ ಕೀರ್ತಿ ರಾಯ್ ಅವರು ನ್ಯಾಯಾಲಯಕ್ಕೆ ದೂರು ನೀಡಿದ್ದಾರೆ. ಅಕ್ಕಿ, ತುಪ್ಪ ಸೇರಿದಂತೆ ಹಲವು ದಿನಸಿ ವಸ್ತುಗಳ ಬೆಲೆ ಹೆಚ್ಚಳದ ಬೆನ್ನಲ್ಲೇ ಇದೀಗ ಅಡುಗೆಗೆ ಬಳಸುವ ಮಸಾಲೆ ಪದಾರ್ಥಗಳ ದರವೂ ಏರಿಕೆಯಾಗಿದೆ. ಇದರಿಂದ ಮಧ್ಯಮ ವರ್ಗದ ಕುಟುಂಬಗಳ ಮೇಲೆ ಮತ್ತೊಂದು ಹೊಡೆತ ಬಿದ್ದಿದೆ. ಬೆಲೆ ಏರಿಕೆಯನ್ನು ಕೂಡ ಮೋದಿ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಅಸಹಾಯಕತೆ ಎಂದು ನೋಡಲಾಗುತ್ತಿದೆ. ಅಡುಗೆಯ ರುಚಿ ಮತ್ತು ಸುವಾಸನೆ ಹೆಚ್ಚಿಸುವ ಈ ವಸ್ತುಗಳ ಬೆಲೆ ಹೆಚ್ಚಳದಿಂದ ಮನೆ ಬಳಕೆದಾರರ ಜೊತೆಗೆ ಹೋಟೆಲ್, ಬೇಕರಿ ಹಾಗೂ ಆಹಾರ ಉತ್ಪಾದನಾ ಕ್ಷೇತ್ರವು ಸಂಕಷ್ಟ ಎದುರಿಸುತ್ತಿದೆ. ಏಲಕ್ಕಿ 3,800 ರೂಪಾಯಿಗಳಿಂದ 4,300 ರೂಪಾಯಿಗೆ ಏರಿದ್ದರೆ ಬಾದಾಮಿ 800ರಿಂದ 1,000 ರೂಪಾಯಿಗೆ ಜಿಗಿದಿದೆ. ಸಾಸಿವೆ 80 ರೂಪಾಯಿಯಿಂದ 100 ರೂಪಾಯಿಗಳಿಗೆ ಹಾರಿದೆ. ಮೆಂತೆಕಾಳು 80 ರೂಪಾಯಿಯಿಂದ 100 ರೂಪಾಯಿಗೆ ಮುಟ್ಟಿದೆ. ಧನಿಯಾ ಬೆಲೆ 160 ರೂಪಾಯಿಯಿಂದ 220 ರೂಪಾಯಿ. ಹುಣಸೆಹಣ್ಣು 140 ರೂಪಾಯಿಯಿಂದ 170 ರೂಪಾಯಿ. ಒಣಮೆಣಸಿನಕಾಯಿ 230 ರೂಪಾಯಿ 320 ರೂಪಾಯಿ, ಜೀರಿಗೆ 160 ರೂಪಾಯಿಯಿಂದ 260 ರೂಪಾಯಿ, ಲವಂಗ 600 ರೂಪಾಯಿಯಿಂದ 900 ರೂಪಾಯಿಗೆ, ಚಕ್ಕೆ 170 ರೂಪಾಯಿಯಿಂದ 240 ರೂಪಾಯಿಗೆ ಜಂಪ್ ಆಗಿದೆ. ವ್ಯಾಪಾರಿಗಳ ಪ್ರಕಾರ ಸಾಗಾಣಿಕೆ ವೆಚ್ಚ ಏರಿಕೆ, ಕೆಲವು ಮಸಾಲೆ ಬೆಳೆಗಳ ಉತ್ಪಾದನೆ ಕುಸಿತ ಹಾಗೂ ಮಾರುಕಟ್ಟೆಯಲ್ಲಿ ಲಭ್ಯತೆ ಕಡಿಮೆ ಆಗಿರುವುದು ದರ ಏರಿಕೆಗೆ ಪ್ರಮುಖ ಕಾರಣವಾಗಿದೆ. ಪರಿಣಾಮವಾಗಿ ಚಿಲ್ಲರೆ ಮಾರುಕಟ್ಟೆಯಲ್ಲೂ ಬೆಲೆ ಏರಿಕೆಯಾಗಿದ್ದು, ಗ್ರಾಹಕರು ಅಗತ್ಯಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಮಸಾಲೆ ಪದಾರ್ಥಗಳನ್ನು ಖರೀದಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉತ್ತರ ಪ್ರದೇಶ ಪೊಲೀಸರ ಕಿರುಕುಳಕ್ಕೆ ಒಳಗಾದ ಜುನೈದ್ಗೆ ಕಾನೂನು ನೆರವು ಒದಗಿಸುವುದಾಗಿ ಎಪಿಸಿಆರ್ ಘೋಷಿಸಿದೆ. ಕಾಕ್ರೋಚ್ ಪ್ರತಿಭಟನೆಯ ಸಮಯದಲ್ಲಿ ಆಹಾರ ವಿತರಿಸುವ ಮೂಲಕ ಇವರು ವ್ಯಾಪಕ ಪ್ರಚಾರಕ್ಕೆ ಬಂದಿದ್ದರು.
ಜುನಾಯ್ದ್ ಅವರನ್ನ ಬಂಧಿಸಿ ಅವರ ಕಣ್ಣಿಗೆ ಪಟ್ಟಿ ಕಟ್ಟಿ ಉತ್ತರಾಖಂಡಕ್ಕೆ ಕರೆದೊಯ್ದು ವಿಚಾರಣೆ ನಡೆಸಲಾಗಿರುವುದನ್ನು ಅವರು ಹೇಳಿಕೊಂಡಿದ್ದಾರೆ. ಆ ಬಳಿಕ ಮಸೂರಿಯಲ್ಲಿ ಅವರನ್ನ ಬಿಡುಗಡೆ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಜುನಾಯ್ದ್ ಅವರ ಕುಟುಂಬವನ್ನ ಗಾಜಿಯಾಬಾದ್ ಘಟಕದ ಎಪಿಸಿಆರ್ ತಂಡ ಭೇಟಿ ನೀಡಿ ಅವರಿಗೆ ಭರವಸೆ ನೀಡಿದೆ. ಜುನಾಯ್ದ್ ಅವರ ಕುಟುಂಬವನ್ನ ಕೂಡ ಪೊಲೀಸರು ವಿಚಾರಣೆಗಾಗಿ ಕರೆಸಿಕೊಂಡಿದ್ರು. ಈ ಬಗ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ಇಂತಹ ಕ್ರಮ ಮುಂದುವರೆದರೆ ಅದನ್ನು ಬಲವಾಗಿ ವಿರೋಧಿಸಲಾಗುವುದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕಾನೂನಿನ ಕುಣಿಕೆಯೊಳಗೆ ಸಿಲುಕಿಸಲಾಗುವುದು ಎಂದು ಎಪಿಸಿಆರ್ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಎಪಿಸಿಆರ್ ಸದಸ್ಯರಾದ ನದೀಮ್ ಅಖ್ತರ್, ವಕೀಲ್ ಮುಜಿಬುರ್ ರೆಹಮಾನ್, ಅಫ್ಸರ್ ಚೌಧರಿ, ಮೊಹಸಿನ್ ಚೌಧರಿ ಮತ್ತು ವಕೀಲರಾದ ಗುಲ್ಫಮ್ ಸಿದ್ದಿಕಿ ಉಪಸ್ಥಿತರಿದ್ದರು. ದೆಹಲಿ ಕಾಕ್ರೋಚ್ ಪ್ರತಿಭಟನೆಯಲ್ಲಿ ವೈರಲ್ ಆಗಿದ್ದ ವಿದ್ಯಾರ್ಥಿ ಅಭಿನವ್ ಬಿಷ್ಟ್ ಅವರ ಇನ್ಸ್ಟಾಗ್ರಾಂ ಖಾತೆಯನ್ನು ದೆಹಲಿ ಪೊಲೀಸರು ಅಮಾನತುಗೊಳಿಸಿದ್ದಾರೆ. ಅಭಿನವ್ ಅವರ ಪ್ರತಿಭಟನಾ ವೇದಿಕೆಯ ರೀಲ್ಗಳು ಭಾರಿ ಜನಪ್ರಿಯತೆಯನ್ನು ಗಳಿಸಿದ್ದವು. ಮುಷ್ಕರ ಕೊನೆಗೊಳಿಸಿದ ನಂತರ ಅಭಿನವ್ ಹಿಂತಿರುಗುತ್ತಿರುವ ವಿಡಿಯೋ ಕೂಡ ಗಮನ ಸೆಳೆದಿತ್ತು. ಈ ಹುಡುಗನ ಹೊಸ ವಿಧಾನದ ಪ್ರತಿಭಟನಾ ಶೈಲಿಗೆ ದೇಶಾದ್ಯಂತ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಇದೀಗ ಈತನ ಖಾತೆಯನ್ನು ಅಮಾನತುಗೊಳಿಸಲಾಗಿದೆ. ಮುಷ್ಕರ ಪ್ರಾರಂಭವಾಗುವ ಮೊದಲು ಅಭಿನವ್ಗೆ ಕೇವಲ 5,000 ಫಾಲೋವರ್ಸ್ಗಳಿದ್ರು. ನಂತರ ಅದು 5.7 ಲಕ್ಷಕ್ಕೆ ತಲುಪಿತು. ಪ್ರತಿ ರೀಲ್ಗಳನ್ನು ಲಕ್ಷಾಂತರ ಜನರು ವೀಕ್ಷಿಸಿದ್ರು. ಮೇರೆ ಮೆಹಬೂಬಾ ಕಯಾಮತ್ ಹೋಗಿ ಹಾಡಿನ ರೀಲನ್ನ 15 ಕೋಟಿಗಿಂತಲೂ ಅಧಿಕ ಮಂದಿ ವೀಕ್ಷಿಸಿದ್ದಾರೆ. ಇದಾದ ನಂತರ ಅಭಿನವ್ ತಮ್ಮ ಮುಂದಿನ ನ್ಯಾಷನಲ್ ಕ್ರಶ್ಗಾಗಿಯೂ ಸುದ್ದಿಯಲ್ಲಿದ್ದರು. ಈಗ ಅವರ ಹಳೆಯ ಖಾತೆಯನ್ನು ಅಮಾನತುಗೊಳಿಸಲಾಗಿದ್ದರೂ ಅಭಿನವ್ ಹೊಸ ಖಾತೆಯೊಂದಿಗೆ ಮತ್ತೆ ಸಾಮಾಜಿಕ ಮಾಧ್ಯಮದಲ್ಲಿ ಸಕ್ರಿಯರಾಗಿದ್ದಾರೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.